ಬರೀ 13 ಪೈಸೆ ಮಾತ್ರ ಹಿಂದಿರುಗಿ ಬರುತ್ತಿದೆ. ಒಕ್ಕೂಟ ವ್ಯವಸ್ಥೆ ಅಂದರೆ ಇದೇನಾ ಅಂತ ಕೇಳ್ತಾ ಇದ್ದಾರೆ. ಇದೆಲ್ಲ ಏನು ತೋರಿಸ್ತಾ ಇದೆಯಪ್ಪ ಅಂದ್ರೆ ಕೇಂದ್ರ ಸರ್ಕಾರ ನಮ್ಮ ಜೊತೆಗೆ ಮಲತಾಯಿ ಧೋರಣೆಯನ್ನು ತೋರ್ತಾ ಇದೆ. ಇದರಿಂದಾಗಿ ನಾವು ಅನಿವಾರ್ಯವಾಗಿ ಇದು ಪ್ರತಿಭಟಿಸಬೇಕಾಗ್ತದೆ, ಪ್ರಶ್ನೆ ಮಾಡಬೇಕಾಗ್ಯದ. ಜೊತೆಗೆ ನಾವೆಲ್ಲ ದಕ್ಷಿಣದ ರಾಜ್ಯದವರೆಲ್ಲ ಕೂಡಿಕೊಂಡು ಈ ಕೇಂದ್ರಕ್ಕೆ ನಮ್ಮ ಮನವಿಯನ್ನು ಅಥವಾ ನಮ್ಮ ಪ್ರತಿಭಟನೆಯನ್ನು ತೋರಿಸಬೇಕಾಗಿದೆ ಅಂತ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈ ದಿಶೆಯಲ್ಲೇ ಒಂದು ಮಾಡುವಂಥ ಕೆಲಸವನ್ನು ಸಹಿತ ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕೆ BR ಪಾಟೀಲರು ಉಪಾಧ್ಯಕ್ಷರು ಕರ್ನಾಟಕ ರಾಜನೀತಿ ಹಾಗೂ ಯೋಜನಾ ಆಯೋಗದ್ದು ಅವ್ರು ಹೇಳ್ತಾ ಇದ್ದಾರೆ, ದಕ್ಷಿಣ ರಾಜ್ಯಗಳಿಗೆ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ, ಒಕ್ಕೂಟ ವ್ಯವಸ್ಥೆ ಮೇಲಿನ ಗದಾಪ್ರಹಾರದ ವಿರುದ್ಧ ಸಮಾಜವಾದಿಗಳ ಸಮ್ಮೇಳನ ಇವತ್ತು ಅನಿವಾರ್ಯ ಆಗಿದೆ. ನಮಗೆ ಸಮಾಜದಲ್ಲಿ ಯಾರಿದ್ದಾರೆ ಅವರೆಲ್ಲರೂ ಕೇಂದ್ರದ ವಿರೋಧವಾಗಿ ಮಾಡುತ್ತಿರುವಂಥ ನಡೆಯನ್ನು ವಿರೋಧಿಸುವಂಥ ಪರಿಸ್ಥಿತಿ ಬಂದ ನನಗೆ ಒಂದಾಗಬೇಕಾಗಿದೆ ಅಂತೇಳಿ ಈ ದಿಶೆಯಲ್ಲಿ ಚರ್ಚೆಗಳು ನಡೆದಿದ್ದಾವೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಈ ಒಂದು ಹೊಸ ಸಮಸ್ಯೆ ಉದ್ಭವ ಆಗಿದ್ದರಿಂದಾಗಿ ಸಹಜವಾಗಿ ಕೇಂದ್ರ ಸರ್ಕಾರ ಇದ್ದು ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಹೆಚ್ಚಿಡಬೇಕಾಗಿದೆ. ರಾಜ್ಯಪಾಲರು ಕೇವಲ ಕೇಂದ್ರದ ಏಜೆಂಟ್ರಲ್ಲ, ಅವರಿಲ್ಲಿ ಬಂದಿದ್ದು ರಾಜ್ಯದ ಸುವ್ಯವಸ್ಥೆ ನಡೆಸಿಕೊಂಡು ಹೋಗುವಂಥದ್ದು. ಜೊತೆಗೆ ಇಲ್ಲಿಯ ಕ್ಯಾಬಿನೆಟ್ ಅಥವಾ ಇಲ್ಲಿಯ ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರಗಳಿಗೆ ಬದ್ಧವಾಗಿ ಹೋಗುವಂಥದ್ದು ಅವ್ರ ಕೆಲಸ. ಕೇವಲ ವಿಜಿಲೆಂಟ್ ಅವರು ಏನು ನಡೆದದ್ದು ಹೇಳುವಂಥದ್ದು, ನೋಡುವಂಥದ್ದು, ಆದರೆ ತಡೆ ಮಾಡುವಂಥದ್ದಲ್ಲ. ಆದರೆ ಇತ್ತೀಚೆಗೆ ಕೆಲವು ಕಾನೂನು ಮಾಡುವಲ್ಲ, ಇನ್ನೇನೋ ಮಾಡುವಲ್ಲ, ತಡೆಗಳಂತ ಮುಂದೆ ಹಾಕ್ತಾ ಹೋಗುವಂಥದ್ದನ್ನು ಸಹಿತ ನಾವು ನೋಡಿದ್ದೀವಿ ಅಂತ. ಇದೆಲ್ಲ ಏನು ತೋರಿಸ್ತಾ